ಪಾವಗಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವ ಆಕ್ಸಿಜನ್ ಕೊಠಡಿಯಲ್ಲಿ ಸ್ವಚ್ಛತೆ ಕೊರತೆ ಎದ್ದು ಕಾಣುತ್ತಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಕ್ಸಿಜನ್ ಘಟಕದ ಸುತ್ತಮುತ್ತ ಕಸ, ಧೂಳು, ಜೇಡರ ಬಳೆಗಳು ತುಂಬಿಕೊಂಡಿವೆ. ಅಲ್ಲದೆ ಜನರೇಟರ್ ರೂಮ್ ಹಾಗೂ ಟ್ರಾನ್ಸ್ಫಾರ್ಮರ್ ಬಳಿ ಗಿಡ ಗಂಟಿಗಳು ಬೆಳೆದು ಸುರಕ್ಷತೆಗೆ ದೊಡ್ಡ ಪ್ರಮಾಣದಲ್ಲಿ ಧಕ್ಕೆ ಹಾಗೂ ಅಪಾಯದ ಸ್ಥಿತಿ ನಿರ್ಮಾಣವಾಗಿದೆ. ಜೀವ ರಕ್ಷಕ ವ್ಯವಸ್ಥೆ ನಿರ್ವಹಣೆಯಲ್ಲೇ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣುತ್ತಿದ್ದು ಆಸ್ಪತ್ರೆಯ ಸ್ವಚ್ಛತೆ ಕುರಿತು ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಆಸ್ಪತ್ರೆ ಆವರಣದಲ್ಲೇ ಇರುವ ಈ ಅವ್ಯವಸ್ಥೆ ಆರೋಗ್ಯ ಇಲಾಖೆಗೆ ಮುಜುಗರ ತಂದೊಡ್ಡಿದೆ. ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಗಾಳಿಗೆ ತೂರಲಾಗಿದೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿದೆ. ಜನರೇಟರ್ ಹಾಗೂ ಟ್ರಾನ್ಸ್ಫಾರ್ಮರ್ ಸುತ್ತ ಗಿಡಗಂಟಿ ತೆರವುಗೊಳಿಸಲು ವಿಳಂಬೇಕೆ ಎಂಬ ಪ್ರಶ್ನೆ ಮೂಡಿವೆ. ಆಸ್ಪತ್ರೆ ಆಡಳಿತದ ನಿರ್ಲಕ್ಷ್ಯದಿಂದ ಸಂಭವಿಸಬಹುದಾದ ಅಪಾಯದ ಬಗ್ಗೆ ಸಾರ್ವಜನಿಕರಲ್ಲಿ ಆತಂಕವಿದೆ. ಆದ್ದರಿಂದ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಸ್ವಚ್ಛತೆ ಹಾಗೂ ಸುರಕ್ಷತೆ ಎರಡರಲ್ಲೂ ಸಂಪೂರ್ಣ ವಿಫಲವಾಗಿರುವ ಆಸ್ಪತ್ರೆ ಆಡಳಿತದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಏನಿಲ್ಲ ನಿಮ್ಮ ಜವಾಬ್ದಾರಿ ಏನಿಲ್ಲ? ಆಕ್ಸಿಜನ್ ಟೆಕ್ನಿಷಿಯನ್. ಈಗ ಆಕ್ಸಿಜನ್ ಕೊಠಡಿಗಳೆಲ್ಲ ಇಷ್ಟೊಂದು ಧೂಳಿಂದ ತುಂಬಿದೆ, ಇದು ಯಾಕೆ ಸ್ವಚ್ಛತೆಗೊಳಿಸಿಲ್ಲ? ಇದಾದರೆ ಒಂದು ಸ್ವಲ್ಪ ಒಂದು ಬಿಲ್ಡಿಂಗು ರೆನೋವೇಷನ್ ಇತ್ತಲ್ಲ, ಇಷ್ಟು ದಿನ ಯೂಸ್ ಮಾಡಿಲ್ಲ ಇದನ್ನು. ಅದನ್ನು ಮಾಡಿಸ್ತಿದ್ವಿ. ಈಗ ಸದ್ಯಕ್ಕೆ ಒಂದು ತಿಂಗಳು 2 ತಿಂಗಳಿಂದ ಮಾಡಿಸಿಲ್ಲ. ಯಾಕೆಂದರೆ ಈಗ ಹಾಸ್ಪಿಟ್ಲಲ್ಲಿ ಸುಮಾರು ಜನ ಡೆತ್ ಆಗಿದ್ದಾರೆ. ಹೌದಾ? ಕೆಲವೊಂದು ಇನ್ಸಿಡೆಂಟಿಂದ. ಅದಕ್ಕೆ ಅಣ್ಣ ನಾವು ಸಮಯದಲ್ಲಿ ನೀವು ಸ್ವಚ್ಛತೆ ಇಟ್ಕೊಂಡಿಲ್ಲ ಅಂದರೆ ಇದು ನಮ್ಮ ತಪ್ಪಾಗಿದೆ. ಈ ಸತಿಯಿಂದ ನಾವು ಎಲ್ಲ ನೀಟಾಗಿ ಇದು ಮಾಡ್ಕೊಂತೀವಿ. ಅದು ಎಣ್ಣೆ ಬಾಟಲ್ದಲ್ಲ ಅದು ನೀರು ಗ್ಲಾಸು. ಅವಾಗ ಅಲ್ಲೇ ಇದ್ವಿ ನಾವು, ಅಲ್ಲೇ ಮಲ್ಕೊಂತಿದ್ದು. ಅವಾಗ ನೀರು ಕುಡಿಯೋಕ್ಕೆ ಅಲ್ಲಿ ಇಟ್ಕೊಂಡಿದ್ವಿ. ಒಂದು ದೊಡ್ಡ ಕ್ಯಾನ್ ಇತ್ತು. ಆ ಕ್ಯಾನಲ್ಲಿ ಇಟ್ಕೊಳಕ್ಕಾಗಲ್ಲ, ಒಂದು ಕುಡಿಯೋಕ್ಕೆ ಬೇಕಲ್ಲ ಆ ಗ್ಲಾಸ್, ಅದಕ್ಕೆ ಅದಕ್ಕೆ ತಂದು ಇಟ್ಕೊಂಡಿರೋದು. ಮಾಡಿಲ್ಲ ಅಣ್ಣ. ಏನೋ ಒಂದು ಇದಾಗಿದೆ, ತಪ್ಪಾಗಿದೆ, ಮಾಡಿಲ್ಲ. ಮೇಲೆ ಮಾಡಿಸ್ತೀನಿ ನಾನು. ಈಗ ಏನು ಜನರೇಟರ್ ರೂಮ್ ಹತ್ರನೂ ಬರೀ ಗಿಡ ಗಂಟೆಗಳೆಲ್ಲ ತುಂಬಿ ಅದಕ್ಕೇನಾದ್ರು ಸಮಸ್ಯೆ ಆದರೆ, ಕರೆಂಟ್ ಪ್ರಾಬ್ಲಮ್ ಆದರೆ ರೋಗಿಗಳಿಗೆ ತೊಂದರೆ ಆಗುತ್ತಲ್ಲ, ಅದನ್ನ ಯಾಕೆ ಸ್ವಚ್ಛತೆಗೊಳಿಸಿಲ್ಲ? ಅಣ್ಣ ಅವರು ಕೃಷ್ಣಪ್ಪ ಅವರು ಮಾತಾಡ್ಬೇಕು. ಅವ್ರು ಸ್ವಚ್ಛತೆ ಮಾಡೋಕ್ಕೆ ಅಂತ ಯಾರಾದ್ರು ಇದ್ದಾರಾ? ಅವರು ಇದ್ದಾರೆ. ಕೃಷ್ಣಪ್ಪ ಎಲ್ಲ ಇನ್ಚಾರ್ಜ್ ಎಲ್ಲ ಕೃಷ್ಣಪ್ಪನೇ. ಇನ್ಮೇಲೆ ಅದ್ರ ಕಡೆ ಗಮನ ಹರಿಸಿಲ್ಲ. ಓಕೆ ಅಲ್ಲ, ಹರ್ಸವ್ರೆ ಮಾಡಿಸ್ತಾ ಇರ್ತಾರೆ ಯಾವಾಗೂ. ಮೊನ್ನೆ ಎಲ್ಲ JCB ಎಲ್ಲ ಕ್ಲೀನ್ ಮಾಡಿಸಿದ್ರು. ಮತ್ತೆ ಇದು ಮಳೆ ಬರ್ತಿದ್ದಂಗೆ ಅದು ಸ್ಟಾರ್ಟ್ ಆಗ್ತಾ ಇರ್ತೈತೆ. ಅದು ತಿಂಗಳುಗಳೇ ಆಗಿದೆ ಅದು ಸ್ವಚ್ಛತೆ ಮಾಡಿಸಿಲ್ಲ ಅಣ್ಣ. ಈಗ ಹೇಳ್ತೀನಿ ಅಂದರೆ ಕರೆಂಟ್ ಏನಾದರೂ ಆಫ್ ಆಯಿತು, ಜನರೇಟರ್ ಆಫ್ ಆಯಿತು ಅಂದರೆ ಎಷ್ಟು ಸಮಸ್ಯೆ ಆಗುತ್ತೆ ರೋಗಿಗಳಿಗೆ. ಹಲೋ, ಹಾಯ್ ಸ್ನೇಹಿತರೆ, ಎಲ್ಲರೂ ನಮ್ಮ ನ್ಯೂಸ್ ಚಾನೆಲ್ MS ಮೀಡಿಯಾ ನ್ಯೂಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಮ್ಮ ಚಾನೆಲ್ ವೀಕ್ಷಿಸಿ. ಧನ್ಯವಾದಗಳು.